ರಾಜ್ಯದಲ್ಲಿ ಶಕ್ತಿ ಯೋಜನೆ ಜಾರಿಯಾದಾಗಿನಿಂದ ರಾಜ್ಯ ಸರ್ಕಾರಿ ಬಸ್ಗಳಲ್ಲಿ ಮಹಿಳಾ ಪ್ರಯಾಣಿಕರ ಸಂಖ್ಯೆ ಹೆಚ್ಚಾಗಿದೆ. ಉಚಿತ ಪ್ರಯಾಣದಿಂದಾಗಿ ಈಗ ಬಹುತೇಕ ಬಸ್ಗಳು ಭರ್ತಿ ತುಂಬಿಕೊಂಡು ಓಡಾಡುತ್ತಲಿವೆ. ಇದರ ಜೊತೆಗೆ ಈಗ ದೇಗುಲಗಳು ಕೂಡ ರಶ್ ಆಗುತ್ತಿದ್ದು, ಉಚಿತ ಪ್ರಯಾಣದ ಅವಕಾಶವಿರುವ ಹಿನ್ನೆಲೆ ಮಹಿಳಾ ಭಕ್ತರು ನಿತ್ಯ ಇಷ್ಟ ದೇವರ ದರ್ಶನ ಪಡೆದು ಪುನೀತರಾಗುತ್ತಿದ್ದಾರೆ. ಹೌದು, ಶಕ್ತಿ ಯೋಜನೆ ಜಾರಿಯಿಂದ ಬಹುತೇಕ ಪ್ರಸಿದ್ಧ ದೇಗುಲಗಳು ಈಗ ರಶ್ ಆಗಿವೆ. ಇತ್ತ ಹುಬ್ಬಳ್ಳಿಯ ಪ್ರಸಿದ್ಧ ಶ್ರೀ ಸಿದ್ಧಾರೂಢ ಮಠಕ್ಕೂ ನಿತ್ಯ 30ರಿಂದ 40% ಭಕ್ತರ ಸಂಖ್ಯೆ ಹೆಚ್ಚಳವಾಗಿದೆ. ಅದರಲ್ಲೂ ಹುಣ್ಣಿಮೆ ಅಮಾವಾಸ್ಯೆ ದಿನವಂತೂ ಇಡೀ ಸಿದ್ಧಾರೂಢ ಮಠದ ಆವರಣ ಮಹಿಳಾ ಭಕ್ತರಿಂದ ತುಂಬಿ ಹೋಗುತ್ತದೆ. ಈ ಕುರಿತಾಗಿ ಮಾತನಾಡಿರುವ ಶ್ರೀ ಸಿದ್ಧಾರೂಢ ಸ್ವಾಮೀಜಿ ಮಠದ ಟ್ರಸ್ಟ್ ಕಮಿಟಿ ಅಧ್ಯಕ್ಷರಾದ ಬಸವರಾಜ್ ಕಲ್ಯಾಣ ಶೆಟ್ಟರ್, ಶಕ್ತಿ ಯೋಜನೆ ಜಾರಿಯಾದ ನಂತರ ನಿತ್ಯ 3-4 ಮಹಿಳಾ ಭಕ್ತರು ಮಠಕ್ಕೆ ಭೇಟಿ ನೀಡುತ್ತಿದ್ದಾರೆ. ವಿಶೇಷ ಸಂದರ್ಭದಲ್ಲಿ 8ರಿಂದ 10 ಸಾವಿರವಿರುತ್ತಿದ್ದ ಭಕ್ತರ ಸಂಖ್ಯೆ ಈಗ 15ರಿಂದ 20 ಸಾವಿರಕ್ಕೆ ಏರಿಕೆಯಾಗಿದೆ. ಹೀಗಾಗಿ ಮಠದಲ್ಲಿ ಏರಿಕೆಯಾಗಿರುವ ಭಕ್ತರ ಸಂಖ್ಯೆಗೆ ಅನುಗುಣವಾಗಿ ಎಲ್ಲವೂ ಮಾರ್ಪಾಡು ಮಾಡಿಕೊಳ್ಳಲಾಗಿದೆ ಎಂದು ಅವರು ತಿಳಿಸಿದರು. ಹೊಸ ಕರ್ನಾಟಕ ಸರ್ಕಾರ ಆದಮೇಲೆ ಸ್ತ್ರೀ ಶಕ್ತಿ ಯೋಜನೆ ಆದಮೇಲೆ ಪ್ರತಿದಿನಾನೂ 3-4 ಸಾವಿರ ಜನ ಸ್ತ್ರೀ ಸಂಖ್ಯೆ ಹೆಚ್ಚಿಗೆ ಆಗಿದೆ. ಮತ್ತು ಅಮಾವಾಸ್ಯೆಗಂತೂ ಮಿನಿಮಮ್ ಅವಾಗ 8ರಿಂದ 10 ಸಾವಿರ ಇತ್ತು, ಈಗ 15ರಿಂದ 20 ಸಾವಿರ ಆಗಿದೆ. ಇವತ್ತು ಮೋರ್ ದೆನ್ 25,000 ಆಗ್ಬೋದು ಅಂತ ನಮ್ಮ ನಿರೀಕ್ಷೆ ಇದೆ. ಒಟ್ನಲ್ಲಿ ಕಾಂಗ್ರೆಸ್ ಸರ್ಕಾರದ ಶಕ್ತಿ ಯೋಜನೆ ಜಾರಿಯಾಗಿರುವುದನ್ನು ಭರ್ಪೂರ ಬಳಸಿಕೊಳ್ಳುತ್ತಿರುವ ರಾಜ್ಯದ ಮಹಿಳೆಯರು ಇಷ್ಟ ದೇವರ ದರ್ಶನ ಭಾಗ್ಯ ಪಡೆದು ಸಾಕಷ್ಟು ಸಂತಸವನ್ನ ವ್ಯಕ್ತಪಡಿಸಿದರು. 9 ಲೈವ್ ನ್ಯೂಸ್ ಹುಬ್ಬಳ್ಳಿ.